ಖಾಲಿಯಾಗಿರೋ ಕಿಸೆ, ಹಸಿದಿರೋ ಹೊಟ್ಟೆ ನಿನಗೆ ಕಲಿಸುವಷ್ಟು ಪಾಠ ಈ ಪ್ರಪಂಚದಲ್ಲಿ ಯಾರೂ ಕಲಿಸೋದಕ್ಕೆ ಸಾಧ್ಯ ಇಲ್ಲ. ನೀನೇ ನಿರ್ಮಿಸಿ, ನೀನೇ ನಟಿಸಿ, ನೀನೇ ನಿರ್ದೇಶಿಸಿ, ನೀನೇ ನೋಡುವಂತಹ ನಿನಗೆ ಆದರ್ಶವಾಗದ ಮತ್ತು ಅರ್ಥವಿಲ್ಲದ ಕಪ್ಪು ಬಿಳುಪಿನ ಚಿತ್ರವೇ ನಿನ್ನ ಜೀವನ. ಮೈ ಡಿಯರ್ ಫ್ರೆಂಡ್, ಮೌನದಿಂದಿರು. ನಾನೇ ಸರಿ, ನಂದೇ ಸರಿ ಅನ್ನುವ ಅಹಂಕಾರದ ಪೊರೆ ಎಲ್ಲಿಯವರೆಗೂ ಕಳಿಸಿಬಿಡುವುದಿಲ್ವೋ ಅಲ್ಲಿಯವರೆಗೂ ಅವರ ತಪ್ಪುಗಳು, ಬೇರೆಯವರ ನೋವುಗಳು ಅವರಿಗೆ ಅರಿವಿಗೆ ಬರೋದಿಲ್ಲ. ಒಂದು ವೇಳೆ ತಡವಾಗಿ ಅರಿತರೂ ಅದರ ಪ್ರಯೋಜನ ಮಾತ್ರ ಶೂನ್ಯವಾಗಿರುತ್ತೆ. ಇನ್ನೊಬ್ಬರು ಸರಿ ಇಲ್ಲ ಅಂತ ಹೇಳಬೇಕಾದ್ರೆ ಅದನ್ನು ಮೊದಲು ಹೇಳುವವರು ಸರಿ ಇರಬೇಕು. ಅವರು ಸರಿ ಇದ್ದರೆ ಮಾತ್ರ ಬೇರೆಯವರ ಅರ್ಹತೆ ಬಗ್ಗೆ ಮಾತನಾಡುವಂತಹ ಯೋಗ್ಯತೆ ಇರುತ್ತೆ. ಅವರಿವರ ಬಗ್ಗೆ ನೀನು ಚಿಂತಿಸುತ್ತಾ ಟೈಮ್ ವೇಸ್ಟ್ ಮಾಡಬೇಡ. ನಿನ್ನ ಗುರಿಯ ಕಡೆಗೆ ಸಾಗು. ಮುಂದಿಟ್ಟ ಹೆಜ್ಜೆ ಯಾವತ್ತೂ ಹಿಂದಿಡಬೇಡ. ಮೈ ಡಿಯರ್ ಫ್ರೆಂಡ್, ನಿನ್ನ ಸಮಯ ಬಂದಾಯಿತು. ಈ ಪ್ರಪಂಚ ಹೇಗಿದೆ ಅಂದರೆ ಜನರಿಗೆ ಮಾತನಾಡೋದಕ್ಕೆ ವಿಷಯ ಬೇಕು ಗೆಳೆಯ. ಅದು ನಿಂದಾದರೂ ಸರಿ, ನಂದಾದರೂ ಸರಿ. ಇದಕ್ಕೆಲ್ಲ ತಲೆ ಕೆಡಿಸ್ಕೊಂಡು ಕೊರಗೋದ್ರಿಂದ ನಿನಗೆ ಯಾವುದೇ ಪ್ರಯೋಜನ ಇಲ್ಲ. ಜೀವನದಲ್ಲಿ ನೀನು ಮುಂದೆ ಬರಬೇಕು ಅಂದರೆ ಏನು ಮಾಡಬೇಕು ಅನ್ನೋದನ್ನು ಮೊದಲು ಥಿಂಕ್ ಮಾಡು. ಬೇರೆಯವ್ರ ತಪ್ಪು ಹುಡುಕೋದ್ರಲ್ಲಿ CBIಗಳಂತೆ ವರ್ತಿಸೋ ಜನ ತಾನು ತಪ್ಪು ಮಾಡಿದಾಗ ಸುಪ್ರೀಂ ಕೋರ್ಟ್ ಜಡ್ಜ್ ಆಗಿಬಿಡ್ತಾರೆ. ಇದೆಲ್ಲ ಬಿಟ್ಬಿಡು. ಒಟ್ಟಿನಲ್ಲಿ ಈ ಜೀವನದಲ್ಲಿ ನೀನು ಗೆದ್ದಾಗ ಸಂತೋಷ ಪಡೋರಿಗಿಂತ ನೀನು ಸೋತಾಗ ಖುಷಿ ಪಡೋರೇ ಜಾಸ್ತಿ. ಅವರಿಗೆ ನಿನ್ನ ಗೆಲುವಿನ ಮೂಲಕನೇ ನೀನು ಸದಾ ಉತ್ತರ ಕೊಡಬೇಕು. ನೀನು ಹೋದ ಕಡೆ ನಿನಗೆ ಮರ್ಯಾದೆ ಕೊಡಲಿಲ್ಲ ಅಂತ ಹೇಳೋದು ಶುದ್ಧ ಸುಳ್ಳು. ಅದು ತಪ್ಪು ಕೂಡ. ಯಾಕಂದರೆ ಮರ್ಯಾದೆ ಇಲ್ಲದ ಕಡೆಗೆ ನೀನು ಹೋಗಿದ್ದು ನೀನು ಮಾಡಿದ ದೊಡ್ಡ ತಪ್ಪು. ಯಾರಾದರೂ ನಿನಗೆ ಕೆಡಕನ್ನು ಮಾಡಿದರೆ ಅದು ಅವರ ಕರ್ಮ. ನೀನು ಯಾರಿಗೂ ಕೇಡನ್ನು ಬಯಸದೇ ಇರೋದು ನಿನ್ನ ಧರ್ಮ. ಕೆಲವೊಮ್ಮೆ ಒಂದೇ ಹಾಡನ್ನು 100 ಸಾರಿ ಕೇಳ್ತೀಯ ಗೆಳೆಯ. ಯಾಕಂದರೆ ಆ ಹಾಡಿನಲ್ಲಿ ಬರುವ ಕೆಲವು ಸಾಲುಗಳು ನಿನ್ನ ಮನಸ್ಸಿನಲ್ಲಿ ಇರುವ ಹಲವಾರು ಸುಖ ದುಃಖಗಳಿಗೆ ಹೋಲಿಕೆಯಾಗುವಂತಿರುತ್ತೆ. ಅದೇ ರೀತಿ ನಿನ್ನ ಜೀವನದಲ್ಲೂ ಕಷ್ಟಗಳು, ನೋವುಗಳು, ಸಮಸ್ಯೆಗಳು ಒಂದೇ ಹಾಡಿನ ತರಹ. ಅದನ್ನು ಕೇವಲ ನೀನು ಎಂಜಾಯ್ ಮಾಡಬೇಕಷ್ಟೇ. ಅದರಿಂದ ಕಲಿಯುವ ಪಾಠಗಳು ತುಂಬಾ ಇದೆ. ಅದನ್ನು ನೀನು ಕಲಿತು ಮುಂದೆ ಸಾಗಬೇಕು. ತಿಳಿಯದ ಜೀವನಕ್ಕೆ ತಿಳಿಸಿ ಹೇಳಲು ಬರ್ತಾರೆ ಸಾವಿರಾರು ಜನ. ಆದರೆ ತಿಳಿದು ತಿಳಿಯದ ಹಾಗೆ ಮಾಡಿ ಎಲ್ಲರೂ ಅದರ ಹಿಂದೆನೇ ಓಡ್ತಾರೆ. ಅದೇನು ಗೊತ್ತಾ? ಅದುವೇ ಹಣ. ಮೈ ಡಿಯರ್ ಫ್ರೆಂಡ್, ಹಣ ಮನುಷ್ಯನ ಅತಿ ಕೆಟ್ಟ ಸಂಶೋಧನೆ. ಆದರೆ ಹಣ ಇಲ್ಲದೆ ಈ ಪ್ರಪಂಚದಲ್ಲಿ ಸಾಯೋದಕ್ಕೆ ವಿಷ ಕೂಡ ಸಿಗೋದಿಲ್ಲ ಅನ್ನೋದು ಅಷ್ಟೇ ಸತ್ಯ. ಹೊರಡು, ನೀನು ಹಣ ಸಂಪಾದಿಸು. ನಿನ್ನ ಬಳಿ ಹಣ ಇಲ್ಲದೇ ಇದ್ದರೆ ನಾಯಿ ಕೂಡ ನಿನ್ನನ್ನು ಮೋಸಲ್ಲ. ನಿನ್ನ ಬಳಿ ಹಣ ಇದ್ದರೆ ನಿನ್ನ ಲೆವೆಲ್ ನೋಡಿ ನಿನಗೆ ಸಲಾಂ ಹೊಡಿತಾರೆ. ಕೊನೆಗೊಂದು ಮಾತು, ಖಾಲಿಯಾಗಿರುವ ಕಿಸೆ, ಹಸಿದಿರುವ ಹೊಟ್ಟೆ ನಿನಗೆ ಕಲಿಸುವಷ್ಟು ಪಾಠ ಈ ಪ್ರಪಂಚದಲ್ಲಿ ಯಾರೂ ಕಲಿಸಲ್ಲ. ಇಂತಹ ಮತ್ತಷ್ಟು ಮೋಟಿವೇಶನಲ್ ವಿಡಿಯೋಗಳಿಗೋಸ್ಕರ ನಮ್ಮ ಚಾನಲ್ ನೀವು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀವಿ. ನಮಸ್ಕಾರ, ಎಲ್ರಿಗೂ ಒಳ್ಳೆಯದಾಗಲಿ.